ಮಾತ್ರ ಅದೇನೂ ನಮಗೆ ಮಾನದಂಡಗಳು ಗೊತ್ತಿಲ್ಲ. ಮಾನದಂಡಗಳು ಏನು, ಯಾರಿಗೆ ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಹೆಂಗೆ ಕೊಡ್ತಾರೆ, ಆ ಮಾನದಂಡಗಳು ನಮಗೆ ಗೊತ್ತಿಲ್ಲ. ಯಾರೆಲ್ಲ ಭೇಟಿ ಆಗ್ತಾರೆ ಸರ್ ನಾವು ಯಾರಿಲ್ಲ, ನಾವು ನಮ್ಮ MP ಇಬ್ಬರು ಮತ್ತು ನಮ್ಮ ಮುಖಂಡರುಗಳು ಜೊತೆಯಲ್ಲಿ ಹೋಗ್ತೀವಿ. ನಮಗೆ ಹೈಕಮಾಂಡ್ ಅಂದರೆ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಣ್ಣವರು, ಅವರನ್ನು ಮತ್ತು ನಮ್ಮ ಅಧ್ಯಕ್ಷನ ಕಾಣ್ತೀವಿ. ಅದಾದ ಮೇಲೆ ನಮ್ಮ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲ ಅವರು, ವೇಣುಗೋಪಾಲ್ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ನೋಡ್ತೀವಿ. ಸರ್ CM ಸಿದ್ದರಾಮಯ್ಯ ಅವರು ಸಹ ಮುಂದಿನ ಎಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷ ಬಡ ಆಗುತ್ತೆ. ಇಲ್ಲ ಅವ್ರು ಹೇಳಿರ್ತಕ್ಕಂಥದ್ರ ಮರ್ಮನೇ ನೀವು ಅರ್ಥ ಮಾಡ್ಕೊಂಡಿಲ್ಲ. ಅವರು ನಾನೇನು ಸಕ್ರಿಯ ರಾಜಕಾರಣದಿಂದ ದೂರ ಆಗ್ತೀನಿ ಅಂತ ಹೇಳಿಲ್ಲ. ನಾನು ಇವತ್ತು ಒಂದು ಕುಶಲಿತವಾದಂಥ ವಾತಾವರಣ ಇದೆ, ನಾನು ಕಂಟೆಸ್ಟ್ ಮಾಡಬಾರ್ದು ಅನ್ನೋ ಇದರಲ್ಲಿ ಅವರು ಹೇಳಿದ್ದಾರೆ. ಕಂಟೆಸ್ಟ್ ಮಾಡದೇ ಇದ್ದರೆ ಹಂಗಾದರೆ ಇನ್ಯಾವ ಅಧಿಕಾರ ಇಲ್ವಾ? ರಾಜ್ಯಸಭೆಗೆ ನಾಮಿನೇಟ್ ಮಾಡ್ಕೊಂಡು ರಾಜ್ಯಸಭೆಗೆ ಹೋಗ್ತಾರೆ. ರಾಜ್ಯಸಭೆಯಲ್ಲಿ ವಿರೋಧಿ ಪಕ್ಷದ ಇನ್ನು ಖರ್ಗೆ ಅವರು ಬಿಟ್ಟ ಮೇಲೆ ವಿರೋಧಿ ಪಕ್ಷದ ನಾಯಕರೇ ಆಗ್ಬೋದು, ಒಂದು ದೊಡ್ಡ ಸ್ಥಾನಕ್ಕೆ ಹೋಗ್ಬೋದು. ಬೇಕಾದಷ್ಟು ಸ್ಥಾನಮಾನಗಳಿದ್ದಾವೆ. ಚುನಾವಣೆ ನಿಲ್ಲೋದು ಬೇಡ ಅಂತ ಅಂದಿರ್ಬೋದೇ ಹೊರತು ಪಕ್ಷದ ಸಕ್ರಿಯ ರಾಜಕಾರಣದಿಂದ ದೂರ ಇರ್ತೀನಿ ಅಂತ ಹೇಳಿಲ್ಲ ಅವರು. ದೇಶ ರಾಜಕಾರಣಕ್ಕೂ ಹೋಗ್ಬೋದು. ಇಲ್ಲೇ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಮತ್ತೊಮ್ಮೆ 28ಕ್ಕೆ ಸರ್ಕಾರ ತರ್ತಕ್ಕಂಥ ಕೆಲಸ ಮಾಡ್ಬೋದು. ಅದಕ್ಕೆ ಸಕ್ರಿಯ ರಾಜಕಾರಣ ಕಂಟೆಸ್ಟ್ ಮಾಡಲ್ಲ ಅಂದ ತಕ್ಷಣ ಸಕ್ರಿಯ ರಾಜಕಾರಣದಿಂದ ದೂರ ಆಗಲ್ಲ. ನಾವು ಹೇಳ್ತೀವಿ, ನೀವು ಸಕ್ರಿಯ ರಾಜಕಾರಣದಲ್ಲಿ ಇನ್ನೂ ಒಂದು 5-6 ವರ್ಷ ಇರಬೇಕು, ನೀವು ಇನ್ನೊಂದು ಚುನಾವಣೆನ ಎದುರಿಸ್ಬೇಕು ಅಂತೇಳಿ ನಾವು ಪ್ರಬಲವಾಗಿ ಅವರನ್ನು ಭಿನ್ನಯಿಸ್ಕೊಳ್ತೀವಿ. ಅನಿವಾರ್ಯ ಕಾರಣಗಳಿಂದ ಸಚಿವ ಸಂಪುಟದ ವಿಸ್ತರಣೆ ಮುಂದೆ ಹೋಗ್ತಾ ಇದೆ. ಈ ಸಾರಿ ಅಂತಿಮವಾಗಿ ಬುಧವಾರ ಗುರುವಾರದೊಳಗೆ ಮಂತ್ರಿಮಂಡಲನ ಪೂರ್ಣಗೊಳಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಅದಕ್ಕೋಸ್ಕರ ನಾವು ಡೆಲ್ಲಿಗೆ ಹೋಗಿ ವರಿಷ್ಠರನ್ನ ಹೈಕಮಾಂಡನ್ನು ಭೇಟಿ ಮಾಡಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇದ್ದಾರೆ ಆಕಾಂಕ್ಷಿಗಳು. ಪ್ರಜಾಪ್ರಭುತ್ವ ಅಂದಮೇಲೆ ಎಲ್ಲರೂ ಟ್ರೈ ಮಾಡ್ತಾರೆ. ಅದನ್ನು ಪಕ್ಷದ ವರಿಷ್ಠರು, ನಮ್ಮ ನಾಯಕರಾದ ಸಿದ್ದರಾಮಣ್ಣ ಮತ್ತು ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ಪಕ್ಷದ ಅಧ್ಯಕ್ಷರಾದ ಹರಿಪ್ರಸಾದ್ ಅವರು, ಇನ್ನು ಅನೇಕ ಜನ ಮುಖಂಡರುಗಳು ಎಲ್ಲ ಸೇರಿ ಪಕ್ಷದ ವರಿಷ್ಠರ ಜೊತೆ ಚರ್ಚೆ ಮಾಡಿ ಯಾವ್ಯಾವ ರೀತಿ ಮಾಡಬೇಕು, ಯಾವ ಜಿಲ್ಲೆ ಪ್ರಾಧಾನ್ಯತೆ ಕೊಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತಾರೆ. ಇಲ್ಲ, ನಾವು ಪ್ರಬಲ ಆಕಾಂಕ್ಷಿಗಳಾಗಿದ್ದೀವಿ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಪ್ರಬಲ ಆಕಾಂಕ್ಷಿಗಳಿದ್ದೀವಿ. ಅಂದರೆ ಏನೇ ಆದ್ರೂ ಅಲ್ಟಿಮೇಟ್ಲಿ ಹೈಕಮಾಂಡ್ ನಿರ್ಧಾರ. ಯಾವ ಮಾನದಂಡನ ಮಾಡ್ತಾರೆ ಅನ್ನೋದು ನಿಮ್ಮ TV-ನಲ್ಲಿ ನೋಡಿ ತಿಳ್ಕೊತಾ ಇದ್ದೀವಿ ಹೊರತು ನಮಗಂತೂ ಗೊತ್ತಿಲ್ಲ. ನೀವೇ ಮಾನದಂಡಗಳನ್ನೂ ಹೇಳ್ತೀರಿ, ನೀವೇ ಇಂತಿಂಥವ್ರು ಅಂತ ತೋರಿಸ್ತೀರಿ, ಎಲ್ಲ ನೀವೇ ಮಾಡ್ತಾಯಿದ್ದೀರಿ. ಇದೊಂದು ಕರ್ನಾಟಕ ರಾಜ್ಯದ ಜನಕ್ಕೆ ಒಂಥರ ಮನರಂಜನೆ ರೂಪದಲ್ಲಿ ಆಗ್ತಾಯಿದೆ. ಇದು ನೋಡೋಣ, ನೀವು ಊಹೆ ಮಾಡಿರ್ತಕ್ಕಂಥದ್ದು ಸರಿಯಾಗುತ್ತೆ, ಇಲ್ಲ ಹೈಕಮಾಂಡು ಏನು ತೀರ್ಮಾನ ತೆಗೆದಿದೆ ಅಂತೂ ಈ ಸಾರಿ 2-3 ದಿವಸದಲ್ಲಿ ಆಗುತ್ತೆ. ಅದು ಅವರು ಏನು ಬೇಕು ಅಂತ ತಡ ಮಾಡ್ತಾಯಿಲ್ಲ. ಅನಿರೀಕ್ಷಿತವಾಗಿ 4-5 ಸಂದರ್ಭದಲ್ಲಿ ಇದಾಯಿತು. ಕಳೆದ ಸಾರಿ ಆಗೋಗೋದು ಪ್ರೊಟೆಸ್ಟ್ ಬಂದು ಯುವಶಕ್ತಿ ಏನು ಒಂದು ಪ್ರೊಟೆಸ್ಟನ್ನು ಇಟ್ಕೊತ್ತು. ನೀಟಿನಲ್ಲಿ ಈ ಸರ್ಕಾರ ಯಾವ ರೀತಿ
ಒಂದು ಕೆಟ್ಟ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಹೋಗ್ತಾ ಇತ್ತು. ಅದರ ವಿರುದ್ಧ ಪ್ರೊಟೆಸ್ಟ್ ಏನು ನಡೀತು, ಅದರ ಹಿನ್ನೆಲೆಯಲ್ಲಿ ನೋಡಪ್ಪ, ಇಂಥ ಒಂದು ದೊಡ್ಡ ಪ್ರತಿಭಟನೆ ನಡೆಯುವಂಥ ಸಂದರ್ಭದಲ್ಲಿ ಇವರು ಮಂತ್ರಿಮಂಡಲ ಮಾಡ್ಕೊಂಡು ಕೂತಿದ್ದಾರೆ ಅಂತಕ್ಕಂಥ ಆಪಾದನೆ ಬರಬಾರ್ದು. ಜವಾಬ್ದಾರಿಯುತವಾದಂಥ ರಾಷ್ಟ್ರೀಯ ಪಕ್ಷ ನಮ್ಮದು, ನಮ್ಮ ಜವಾಬ್ದಾರಿ ಇದೆ. ಅಂತಿಮ ಘಟ್ಟಕ್ಕೆ ಅದನ್ನು ತೊಗೊಂಡೋಗಿದ್ದೀವಿ. ಇನ್ನೂ ಚರ್ಚೆ ಇದೆ. ಅದಕ್ಕೆ ಬರೀ ಅವ್ರು ರಾಜೀನಾಮೆ ಕೊಟ್ಟಟ್ಟಿಗೆ ಪೂರ್ತಿ ಆಗಲಿಲ್ಲ. ಮುಂದೆ ಈ ರೀತಿ ಯುವಶಕ್ತಿಗೆ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದ ರೀತಿಯಲ್ಲಿ ಒಂದು ಉತ್ತಮವಾದಂಥ ಮಾರ್ಗದರ್ಶನವನ್ನು ಕಂಡುಹಿಡಿತಕ್ಕಂಥದ್ದು, ಕಾನೂನು ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಅದನ್ನು ಮಾಡಲಿಕ್ಕೆ ಹೋರಾಟವನ್ನು ಸದನದಲ್ಲಿ ಮಾಡ್ತಾರೆ. ಬೇಡಿಕೆ ಇಟ್ಟಿದ್ದಾರೆ ಸರ್, ಇಂಥ ನಾವು ಖಾತೆ ಗೀತೆ ಏನು ಕೇಳಿಲ್ಲ ಸ್ವಾಮಿ, ಖಾತೆ ಗೀತೆ ಕೇಳಿಲ್ಲ. ಅಲ್ಲಿ ಈಗ ಅದು ಏನೂ ಸಿದ್ಧತೆ ಇಲ್ಲ. ಯಾವುದು ಮಕ್ಳು ಹುಡ್ತಲ್ಲೇ ಕೂವಲಿ ಹೊಲ್ಸೋಕ್ಕಾಗುತ್ತಾ? ಅದಾದಮೇಲೆ ಎಲ್ಲ ಮಾಡೋದು. ಅಂತಿಮ ಆದ್ರೂ ಹೈಕಮಾಂಡ್ ಲಿಖಿತ ಆಗೋವರೆಗೂ ಅದು ಅಂತಿಮ ಅಲ್ಲ. ಲಿಖಿತ ಹೈಕಮಾಂಡಿಂದ ಬಿದ್ದ ಮೇಲೆ ಅದು ಅಂತಿಮ. ಸರ್, ಈಗ ಉಳಿಕೆ ಸೀಟ್ಗಳ